Hi and welcome to Octane Automotive. So today I have another old gem, the Royal Enfield Electra. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar. Shake your body, shine like star. Baila, en el mar. Keep it going, no queda igual. ಸೊ ಈ ಗಾಡಿ ಪ್ರೊಡಕ್ಷನಲ್ಲಿ ಇದ್ದಿದ್ದು 2001 ಇಂದ 2016ವರೆಗೆ. ಸೊ ದ ಕರೆಂಟ್ ಬೈಕ್ ಐ ಆಮ್ ಹ್ಯಾವಿಂಗ್ ವಿತ್ ದಿಸ್ 2011 ಮಾಡೆಲ್. ಸೊ 2011 ಇಂದ ಸಿಂಗಲ್ ಹ್ಯಾಂಡೆಡಾಗಿ ಮೇಂಟೈನ್ ಆಗಿದೆ. ಬಟ್ ಕೆಲವೊಂದು ಮಾಡ್ಸ್ಗಳಾಗಿದೆ ಇದರಲ್ಲಿ. ಆ ಮಾಡ್ಸ್ಗಳೇನಂದರೆ, ಫಸ್ಟ್ ಲೆಟ್ಸ್ ಗೋ ಟು ದಿ ಹೆಡ್ಲೈಟ್ಸ್. ಸೊ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಇದೆ, ಒಂದು ಲಯನ್ ಆ್ಯಡ್ ಮಾಡಿಸಿದ್ದಾರೆ ಆ್ಯಂಡ್ ವಿತ್ ಅಪ್ಗ್ರೇಡೆಡ್ ಅಲಾಯ್ ವೀಲ್ಸ್. ಸೊ ಟೈರ್ ಪ್ರೊಫೈಲ್ ಬಗ್ಗೆ ಹೇಳಬೇಕು ಅಂದರೆ 19 ಇಂಚಸ್ ಅಲಾಯ್ ವೀಲ್ ಸೈಜ್ ಬರುತ್ತೆ. ಆ್ಯಂಡ್ ಗೋಯಿಂಗ್ ಟು ದಿ ರಿಯರ್, ಇದರಲ್ಲೂ ಅಲಾಯ್ ವೀಲ್ಸ್ ಬರುತ್ತೆ, ಬಟ್ ದ ಸೈಜ್ ಈಸ್ 120, 18 ಆ್ಯಂಡ್ 18 ಇಂಚಸ್ ರಿಮ್ ಬರುತ್ತೆ. ಸೊ ಈ 3 ಅಪ್ಗ್ರೇಡ್ ಆದ ನಂತರ ಸೈಲೆನ್ಸರ್ ಅಪ್ಗ್ರೇಡ್ ಮಾಡಿಸಿದ್ದಾರೆ. ಸೊ ಎನ್ಫೀಲ್ಡ್ ಎಲೆಕ್ಟ್ರಾ ಮುಂಚೆ ರಾಯಲ್ ಎನ್ಫೀಲ್ಡ್ 350cc ಬುಲೆಟ್ ಬರ್ತಾಯಿತ್ತು. ಸೊ ಆ ಬುಲೆಟ್ ಎಲೆಕ್ಟ್ರಾ ಆಗೋ ರೀಸನ್ ಏನಂದರೆ, ಇದಕ್ಕಿಂತ ಮುಂಚೆ ಇದ್ದಿದ್ದ ಬುಲೆಟ್ಗಳಲ್ಲಿ ಯಾವುದರಲ್ಲೂ ಸೆಲ್ಫ್ ಸ್ಟಾರ್ಟ್ ಬರ್ತಿರಲಿಲ್ಲ. ಸೊ ದಿಸ್ ಈಸ್ ದಿ ಫಸ್ಟ್ ಬೈಕ್ ಇನ್ ದಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಸೀರೀಸ್ ಟು ಹ್ಯಾವ್ ದಿ ಸೆಲ್ಫ್ ಸ್ಟಾರ್ಟ್. ಸೊ ಈ ಗಾಡೀಲಿ ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದರಿಂದ ಇದರ ಹೆಸರು ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಾ ಆಯಿತು. ಸೊ ಅನದರ್ ಅಪ್ಗ್ರೇಡ್ಸ್ ಫ್ರಮ್ ದಿ ನಾರ್ಮಲ್ ಬುಲೆಟ್ 350 ವಾಸ್, ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ಸ್ ಬರ್ತಾಯಿತ್ತು, ಹಾಗೆ ಹಿಂದೆ ಡ್ರಮ್ ಬ್ರೇಕ್ಸ್ ಬರ್ತಾಯಿತ್ತು. ಸೊ ನಾರ್ಮಲ್ ಬುಲೆಟ್ಗಿಂತ ಇದರಲ್ಲಿ ಅಪ್ಗ್ರೇಡೆಡು ಅದಾಗಿದ್ದು ಅದೊಂದೇ. ಆ್ಯಂಡ್ ಹಿಯರ್ ಈಸ್ ದ ಇಂಜಿನ್, ಹ್ಯಾಸ್ 350cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಸೊ ಇದ್ರ ಪವರ್ ಬಗ್ಗೆ ಹೇಳೋದಾದರೆ 19.8 bhp ಆ್ಯಂಡ್ 28 Nm ಆಫ್ ಟಾಕ್ ಬರುತ್ತೆ. ಸೊ ದಿಸ್ ಕಮ್ಸ್ ವಿತ್ 5 ಸ್ಪೀಡ್ ಗೇರ್ ಬಾಕ್ಸ್. ಸೊ 5 ಸ್ಪೀಡ್ ಗೇರ್ ಬಾಕ್ಸ್ ಮಾಡೋದಾದರೆ, ಸೊ you get the speedometer, odometer here, and the high beam indication, the neutral indication, and the indicator indication here. This is the battery status indication as well as the engine temperature gauge. So this is the kill switch of the bike, and this is to turn on the headlights, and this is for the self start. And here you get the indicator switch with high beam and low beam option here, and the horn. So the horn is also upgraded aftermarket, which is very good. So that's what I wanted to say about this Royal Enfield Electra. So let's start riding right away. ಸೊ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಲೇಟ್ ತೊಗೊಳುತ್ತೆ, ಬಟ್ ಇಟ್ ಹ್ಯಾಸ್ ವೆರಿ ಗುಡ್ ಬೇಸ್. ಹೇಳಬೇಕು ಅಂದರೆ so this has got very powerful bass and very good sound. So ನೀವು ಸೌಂಡ್ ಕೇಳ್ತಾ ಇರ್ಬೋದು, ಇಟ್ ಈಸ್ ವೆರಿ ಗುಡ್. ಸೊ ಇದು ಆಫ್ಟರ್ ಮಾರ್ಕೆಟ್ ಇದರಿಂದ ಯು ಗೆಟ್ ಮೋರ್ ಸೌಂಡ್. ಸೊ ಲೆಟ್ಸ್ ಸ್ಟಾರ್ಟ್ ರೈಡಿಂಗ್. ಸೊ ಸೌಂಡ್ ಕೇಳ್ದಂಗೆ ಇಟ್ ಈಸ್ ವೆರಿ ಗುಡ್. ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಹಾಕ್ಸ್ಕೊಂಡಿದ್ದ ಇಟ್ ಹ್ಯಾಸ್ ಗಾಟ್ ಮೋರ್ ಸೌಂಡ್ ವಿಚ್ ಇಸ್ ಆ್ಯಕ್ಚುಲಿ ಇಲೀಗಲ್ ಆಗಿದ್ರು. ಬಟ್ ಏನು ಹೇಳಬೇಕು ಅಂದರೆ, ಟು ಹ್ಯಾವ್ ಫನ್, ದಿಸ್ ಆಲ್ ಆರ್ ದ ಬೈಕ್ಸ್. ಈಗ ಬರೋ BS6 ಬೈಕ್ಸ್ಗಳೆಲ್ಲ ಕೇಳಂಗಿಲ್ಲ. ಸೊ ಈ ಥರ ಬೈಕ್ಸ್ ತೊಗೊಂಡು ಮಾಡಿಫಿಕೇಷನ್ ಮಾಡಿಸ್ಕೊಳ್ಳೋದು ತುಂಬ ಬೆಸ್ಟ್, ತುಂಬ ಚೆನ್ನಾಗಿರುತ್ತೆ. ಓಡಿಸೋಕ್ಕೆಲ್ಲ ತುಂಬ ಸ್ಮೂದಿಂಗ್ ಆಗಿರುತ್ತೆ ಹೇಳಬೇಕು ಅಂದರೆ ಆ್ಯಕ್ಚುಲಿ. ಸೊ this is the Royal Enfield Electra 350cc
ಸೊ ಇಟ್ ಈಸ್ ಅ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಸೊ ಇದರಲ್ಲಿ ನಿಮಗೆ ಪವರ್ ಬರುವಂಥದ್ದು 19.8 bhp ಆ್ಯಂಡ್ 28 Newton meters ಆಫ್ ಟಾಕ್. ಸೊ ಎಲೆಕ್ಟ್ರಾ ಆಗಲೇ ಹೇಳ್ದಂಗೆ ಇಟ್ ವಾಸ್ ಆನ್ ಅಪ್ಗ್ರೇಡೆಡ್ ವರ್ಷನ್ ಆಫ್ ದಿ ರಾಯಲ್ ಎನ್ಫೀಲ್ಡ್ ಬುಲೆಟ್ 350cc. ಸೊ 2001ನಲ್ಲಿ ಎಲೆಕ್ಟ್ರಾ ಬಂದಿದ್ದು. ಅಪ್ಗ್ರೇಡೆಡ್ ಏನಂದರೆ ಇದರಲ್ಲಿ ನಿಮಗೆ ಆಗಲೇ ಹೇಳ್ದಂಗೆ ಸೆಲ್ಫ್ ಸ್ಟಾರ್ಟ್ ಬರುತ್ತೆ, ಹಾಗೆ ಡಿಸ್ಕ್ ಬ್ರೇಕ್ಸ್ ಬರ್ತಾಯಿತ್ತು. ಸೊ ಟು ಟಾಕ್ ಅಬೌಟ್ ದಿಸ್ ಬೈಕ್, ಇಟ್ ಪ್ರೊಡ್ಯೂಸಸ್ ವೆರಿ ಗುಡ್ ಪವರ್ ಆ್ಯಂಡ್ ವೆರಿ ಗುಡ್ ಫೀಲ್ ಇಟ್ ಆಫರ್ಸ್. ಚೆನ್ನಾಗಿ ಒಳ್ಳೆ ಪವರ್ಫುಲ್ ಗಾಡಿ. ಎಲೆಕ್ಟ್ರಾ ಇಸ್ ದಿ ಬೆಸ್ಟ್ ಫಾರ್ ಎವ್ರಿಥಿಂಗ್. ಅಂದರೆ ಎಲೆಕ್ಟ್ರಾಗ್ ನೀವು ಸೈಲೆನ್ಸರ್ಸ್ ಹಾಕ್ಸ್ಕೊಂಡ್ರೆ ಇಟ್ ಗಿವ್ಸ್ ಮೋರ್ ಸೌಂಡ್ ದ್ಯಾನ್ ದಿ ಅದರ್ 350cc ರಾಯಲ್ ಎನ್ಫೀಲ್ಡ್ ಬುಲೆಟ್. ಸೊ ಆ ಬುಲೆಟ್ಗಿಂತ ಎಲೆಕ್ಟ್ರಾಲಿ ಒಳ್ಳೆ ಪವರ್ ಪಂಚ್ ಆ್ಯಂಡ್ ದಟ್ ಸೌಂಡ್ ವಾಸ್ ಅವೈಲೇಬಲ್. ಸೊ ಟಿಲ್ BS4 ಎವ್ರಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ವಾಸ್ ಗುಡ್. ಸೊ BS6 ಬಂದಮೇಲೆ ಆ ಬುಲೆಟ್ ಫೀಲ್ ಅನ್ನೋದೇ ಹೋಗ್ಬಿಟ್ಟಿದೆ. ದೇರ್ ಇಸ್ ನೋ ವೈಬ್ರೇಷನ್ಸ್. ಅಂದರೆ ವೈಬ್ರೇಷನ್ಸ್ ಹೈಯರ್ ಸ್ಪೀಡಲ್ಲಿರುತ್ತೆ, ಬಟ್ ಈ ಗಾಡಿಗಳು ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ವೈಬ್ರೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ದೇರ್ ಇಸ್ ಲಾಟ್ ಆಫ್ ವೈಬ್ರೇಷನ್ಸ್ ಇನ್ ದಿ ಹ್ಯಾಂಡಲ್ ಬಾರ್ ಆಗಿರ್ಬೋದು, ನೀವು ಸೀಟಲ್ಲಿ ಕೂತಿರ್ಬೇಕಾಗಿರ್ಬೋದು. ಸೊ ಇಟ್ ಗಿವ್ಸ್ ವೇ ಟು ಮಚ್ ವೈಬ್ರೇಷನ್ಸ್. ಆ್ಯಂಡ್ ಈ ಗಾಡೀಲಿ ನಿಮಗೆ ಹ್ಯಾಂಡಲ್ ಬಾರ್ಸ್ ಅಪ್ಗ್ರೇಡೆಡ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ಮಚ್ ಕಂಫರ್ಟೇಬಲ್. ಏಕೆಂದರೆ ಹ್ಯಾಂಡಲ್ ಬಾರ್ಸ್ ನಮ್ಮ ಪೊಸಿಷನ್ಗಿದೆ. ಇಫ್ ಇಟ್ ಈಸ್ ವಿಸಿಬಲ್ ಆನ್ ದಿ ವಿಡಿಯೋ ಯು ಕ್ಯಾನ್ ಸಿ ದ ಹ್ಯಾಂಡಲ್ ಬಾರ್ ಇಸ್ ಟುವರ್ಡ್ಸ್ ಅಸ್. ಅಂದರೆ ನಮ್ಮ ಬಾಡಿ ಏನಿದೆ ಇಟ್ ಈಸ್ ಆಲ್ಮೋಸ್ಟ್ 90 ಡಿಗ್ರಿ ಪೊಸಿಷನಲ್ಲಿ ವೆರಿ ಗುಡ್ ಕಂಫರ್ಟೇಬಲ್ ಪೊಸಿಷನಲ್ಲಾಗಿ ನಾನು ಕೂತಿದ್ದೀನಿ. ಸೊ ಇಟ್ ಈಸ್ ವೆರಿ ಕಂಫರ್ಟೇಬಲ್, ವೆರಿ ಮಚ್ ಈಸಿ ಟು ರೈಡ್. ಆ್ಯಂಡ್ ಈ ಗಾಡೀಲಿ ಬಂದು ನಿಮಗೆ 13.5 liters ಆಫ್ ಫ್ಯೂಯಲ್ ಟ್ಯಾಂಕ್ ಇದೆ. ಸೈಲೆನ್ಸರ್ ಅಪ್ಗ್ರೇಡ್ ಆಗಿರ್ಬೋದು. ಸೊ ಆಮೇಲೆ ನಾವು ಸೌಂಡ್ ಬರ್ಸ್ಕೊಂಡು ಓಡಾಡಿದ್ರೆ ಡೆಫಿನೆಟ್ಲಿ ಮೈಲೇಜ್ ಅಂತೂ ಕೊಡಲ್ಲ, ಬಟ್ ಗಾಡಿ ಸೌಂಡ್ ಆಗಿರ್ಬೋದು, ಫೀಲ್ ಆಗಿರ್ಬೋದು, ಇಟ್ ಈಸ್ ನೆಕ್ಸ್ಟ್ ಲೆವೆಲ್. ಏಕೆಂದರೆ ಬುಲೆಟಲ್ಲಿ ನಾವು ಕೂತ್ಕೊಂಡು ಓಡಾಡ್ತೀವಿ ಅಂದರೆ ದಟ್ ಫೀಲ್ ಇಟ್ ಆಫರ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಆ ಫೀಲ್ ನೋ ಅದರ್ ಬೈಕ್ ಕ್ಯಾನ್ ಮ್ಯಾಚ್. ಇಟ್ ಗಿವ್ಸ್ ಅ ವೆರಿ ಗುಡ್ ಫೀಲ್. ಏಕೆಂದರೆ ವಾಟ್ ಟು ಸೇ, ಆ ಬ್ಯಾಡ್ ಆ್ಯಸ್ ಫೀಲ್ ಇದೆಯಲ್ಲ, ಸೊ ಇಟ್ ಈಸ್ ವೆರಿ ಗುಡ್. ಇಟ್ ಹ್ಯಾಸ್ ದಟ್ ಫೀಲ್ ಇನ್ ಇಟ್ ವೈಲ್ ರೈಡಿಂಗ್. ನೀವು ಕೂತಿರೋ ಪೊಸಿಷನಲ್ಲೇ ನಿಮಗೆ ಒಳ್ಳೆ ಫೀಲ್ ಆಗುತ್ತೆ. ಸೊ ಈ ಗಾಡಿಯ ಕರ್ವ್ ವೆಯ್ಟ್ ಬಂದು 180 kgs. ಸೊ ಇಟ್ ಈಸ್ ಕ್ವೈಟ್ ಹೆವಿ, ಬಟ್ ಇಟ್ಸ್ ಡೆಫಿನೆಟ್ಲಿ ವರ್ತ್ ಫಾರ್ ಇಟ್. ಅಂದರೆ 180 kgs ರಾಯಲ್ ಎನ್ಫೀಲ್ಡ್, ಇಟ್ಸ್ ಡೆಫಿನೆಟ್ಲಿ 350cc ಟ್ವಿನ್ ಸ್ಪಾರ್ಕ್ ಇಂಜಿನ್ ಇಟ್ಕೊಂಡು ಮೆಟಲ್ ಬಾಡಿಯಾಗಿ ಇಟ್ಕೊಂಡು. ಸೊ ಡೆಫಿನೆಟ್ಲಿ ದಟ್ ವೆಯ್ಟ್ ಇಸ್ ಮಸ್ಟ್. ಸೊ ಈ ಗಾಡಿಗಳೇನೆಂದರೆ ನೀವು 80 ತನಕ ಈಸಿಲಿ 80 ಸ್ಪೀಡ್ ತನಕ ಆರಾಮಾಗಿ ಹೋಗ್ತಿರ್ತೀರ. ಬಟ್ 80 ಆದಮೇಲೆ ಓಡಿಸ್ತೀರಾ ಅಂದರೆ ನಿಮಗೆ ನಿಮಗೆ ಸೆಲ್ಫ್ ಪವರ್ ಇರಬೇಕು. ಬಿಕಾಸ್ 80 ಆದ ನಂತರ ಇದರಲ್ಲಿ ಬರುವಂಥ ವೈಬ್ರೇಷನ್ ಆಗಿರ್ಬೋದು, ಕಂಟ್ರೋಲಿಂಗ್ ಆಗಿರ್ಬೋದು, ಎಲ್ಲ ಹೋಗುತ್ತೆ. ಬಟ್ ಡಿಪೆಂಡ್ಸ್ ಆನ್ ಹೂ ಇಸ್ ರೈಡಿಂಗ್ ಇಟ್. ಏಕೆಂದರೆ ಓಡಿಸೋರು ಯಾವುದಾದ್ರೂ ಓಡಿಸ್ತಾರೆ. ಬಟ್ 80 ಅಬವ್ ಇನ್ ದಿ ರಾಯಲ್ ಎನ್ಫೀಲ್ಡ್ ಇಸ್ ಡೇಂಜರಸ್. ಹೇಳಬೇಕು ಅಂದರೆ ಇಟ್ಸ್ ಕ್ವೈಟ್ ಡೇಂಜರಸ್. ಬಿಕಾಸ್ ರಾಯಲ್ ಎನ್ಫೀಲ್ಡ್ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಎಲ್ಲರಿಗೂ ಗೊತ್ತು, ಇದ್ರ ಬ್ರೇಕಿಂಗ್ ಹೇಗೆ ಅಂದ್ಬಿಟ್ಟು. ಸೊ ಹಿಡಿದ್ರೆ ಅಲ್ಲೋಗಿ ನಿಂತಿರ್ತೀವಿ. ಸೊ ದ ಬ್ರೇಕಿಂಗ್ ಸಿಸ್ಟಮ್ ಈಸ್ ನಾಟ್ ಎಟ್ ಆಲ್ ಗುಡ್ ಇನ್ ರಾಯಲ್ ಎನ್ಫೀಲ್ಡ್. ಸ್ಟಿಲ್ ಡೇಟ್ ಇಟ್ ಈಸ್ ನಾಟ್ ಎಟ್ ಆಲ್ ಗುಡ್. ಬಟ್ ಹೇಳಿದ್ನಲ್ಲ 80 ತನಕ ಇಟ್ ಈಸ್ ವೆರಿ ಕ್ವೈಟ್ ಫನ್ ಅ ಬೈಕ್. ದ ಸೌಂಡ್ ಇರ್ಬೋದು, ಇಟ್ ಈಸ್ ವೆರಿ ಗುಡ್, ವೆರಿ ಗುಡ್ ಪವರ್, ವೆರಿ ಗುಡ್ ಪುಲ್, ವೆರಿ ಗುಡ್ ಸೌಂಡ್. ಓವರ್ ಆಲ್ ಕಂಪ್ಲೀಟ್ಲಿ ಇಟ್ ಈಸ್ ಗುಡ್. ಈ ಗಾಡಿಗಳು ನಿಮಗೆ ತೋರಿಸೋ ರೀಸನ್ ಅಂದರೆ ಈ ಗಾಡಿಗಳು ಈಗ ಸಿಗಲ್ಲ. ಈ ಗಾಡಿಗೆ ಇವಾಗ ಆಗ್ತಿರೋ ಮ್ಯಾನುಫ್ಯಾಕ್ಚರಿಂಗ್ಗಳು ಈ ಗಾಡಿಗಳ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆನಾ? ಈಗ ಬರೋದೆಲ್ಲ ನಾರ್ಮಲ್ 350cc ರಾಯಲ್ ಎನ್ಫೀಲ್ಡ್ ಬುಲೆಟ್ ಓಡಿಸ್ತೀರ ಅಂದರೆ ಇಟ್ ಡಸಂಟ್ ಗಿವ್ ದಿಸ್ ಫೀಲಿಂಗ್ ಎಟ್ ಆಲ್. ಒಂದ್ಸತಿ ಈ ಗಾಡಿನೂ ಆ ಗಾಡಿನೂ ಓಡಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಗಾಡಿಯ ಫೀಲ್ ಏನು, ಆ ಗಾಡಿ ಫೀಲ್ ಏನು ಅಂದ್ಬಿಟ್ಟು. ಸೊ ಈ ಗಾಡಿದು ಡಿಸ್ಅಡ್ವಾಂಟೇಜ್ ಏನಂದರೆ ಹೀಟ್ ವೇವ್ಸ್. ಕಾಲಿಗೆ ಡೈರೆಕ್ಟ್ ಹೀಟ್ ವೇವ್ಸ್ ಹೊಡೆಯುತ್ತೆ. 350cc ಆಗಿರೋದ್ರಿಂದ ತುಂಬ ಹೀಟ್. ನೀವು ಹುಷಾರಾಗಿ ಕಾಲಿಟ್ಕೋಬೇಕು. ಇಟ್ ಜಸ್ಟ್ ಇಲ್ಲೇ ಪಕ್ಕದಲ್ಲೇ ಇದೆ. ಸೊ ಇಟ್ ಹ್ಯಾಸ್ ವೆರಿ ಮಚ್ ಹೀಟ್. ತುಂಬ ಹೀಟ್ ಆಗುತ್ತೆ.
but the overall bike has very good fun, very good power, and ಓಡ್ಸೋಕ್ಕೆ ತುಂಬಾ ಮಜಾ ಇದೆ. ಸೌಂಡ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ಟಾಪ್ ನಾಚ್, ವೆರಿ ಗುಡ್, ತುಂಬ ಚೆನ್ನಾಗಿದೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ ಅಬೌಟ್ ದಿಸ್ ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಾ. So I hope you have liked this video, and if you want me to change anything in the video, please comment down below. Thanks for watching. Please do subscribe. Thank you.